ವೀಕ್ಷಕರೇ, 2025 ಡಿಸೆಂಬರ್ 1ನೇ ತಾರೀಕು ನಟಿ ಸುಮಂತ ತಮ್ಮ ಇನ್ಸ್ಟಾಗ್ರಾಮ್ನ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಆ ಒಂದು ಪೋಸ್ಟ್ ಬಹಳ ದಿನಗಳಿಂದ ಹರಿದಾಡ್ತಿದ್ದಂತ ಒಂದು ವದಂತಿಯನ್ನ ನಿಜ ಅಂತ ಸಾಬೀತುಪಡಿಸಿತ್ತು. ಹೌದು, ಸಮಂತ ಮತ್ತು ರಾಜ್ ನಿಧಿಮೋರು ಮದುವೆ ಆಗಿದ್ರು. ಅಷ್ಟಕ್ಕೂ ಈ ರಾಜ್ ನಿಧಿಮೋರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲೇ ಇರಬಹುದು, ಆದ್ರೆ ಅವ್ರ ಕೆಲಸ ಮಾತ್ರ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ಯಾಕೆಂದ್ರೆ ದಿ ಫ್ಯಾಮಿಲಿ ಮ್ಯಾನ್, ಸಿಟಾಡೆಲ್, ಫರ್ಜಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ವೆಬ್ ಸಿರೀಸ್ ಗಳ ಹಿಂದೆ ಇರುವಂತಹ ನಿರ್ದೇಶಕರ ಜೋಡಿನೇ ರಾಜ್ ಅಂಡ್ ಡಿಕೆ. ಅದರಲ್ಲಿ ಇರುವಂತ ಆ ರಾಜೇ ಈ ರಾಜ್ ನಿಧಿಮೋರ್. ಆದ್ರೆ ಈ ಮದುವೆ ಅಷ್ಟು ದೊಡ್ಡ ಶಾಕ್ ಅನ್ನ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಸಮಂತ ಮತ್ತು ರಾಜ್ ಈಗಾಗಲೇ ಬಹಳ ಸಮಯದಿಂದ ಡೇಟಿಂಗ್ ಅನ್ನ ಮಾಡ್ತಿದ್ದಾರೆ ಎಂಬ ವದಂತಿಗಳು ಹರಿದಾಡ್ತಾನೆ ಇದ್ವು. ಇಬ್ರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅವರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು. ಇದನ್ನೆಲ್ಲ ನೋಡಿ ಇವರಿಬ್ಬರ ನಡುವೆ ಏನೋ ನಡೀತಿದೆ ಎಂಬ ಅನುಮಾನ ಅನೇಕರಿಗೆ ಅದಾಗಲೇ ಬಂದಿತ್ತು. ಆದ್ರೆ ಅದು ಕೇವಲ ವದಂತಿ ಮಾತ್ರ. ಆದ್ರೆ ಸಮಂತ ಹಂಚಿಕೊಂಡಂತ ಆ ಒಂದು ಪೋಸ್ಟ್ ಎಲ್ಲಾ ವದಂತಿಗಳನ್ನ ಸತ್ಯ ಅಂತ ಸಾಬೀತುಪಡಿಸಿತ್ತು. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು, ಅವರಿಬ್ರು ಈಗಾಗಲೇ ಮದುವೆ ಆಗಿದ್ದಾರೆ, ಅದರಲ್ಲಿ ಏನ್ ತಪ್ಪಿದೆ ಅಂತ ಅನ್ಕೊಳ್ಬಹುದು. ಆದ್ರೆ ಈ ಒಂದು ಮದುವೆ ಹಿಂದೆ ಕೆಲವು ಪ್ರಶ್ನೆಗಳು ಅಡಗಿವೆ, ಮತ್ತೆ ಆ ಪ್ರಶ್ನೆಗಳು ಹೊರಬರೋದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಈ ಒಂದು ಸಂಪೂರ್ಣ ಕಥೆಯಲ್ಲಿ ಒಬ್ಬ ನಟಿ ಇಮೇಜ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ನಡೆದಿರುವಂತ PR ಆಟದ ಬಗ್ಗೆ ಹಲವರು ಮಾತಾಡ್ತಿದ್ದಾರೆ. ಹಾಗಾದ್ರೆ ಆ ನಟಿ ಯಾರು? ಈ ಒಂದು ಮದುವೆ ಒಂದು ದೊಡ್ಡ PR ಗೇಮ್ ಅನ್ನ ಹೇಗೆ ಬಯಲಿಗೆಳಿತು? ಬನ್ನಿ ವೀಕ್ಷಕರೇ, ಮೊದಲಿಂದ ಈ ಒಂದು ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ. ವೀಕ್ಷಕರೇ, ಈ ಒಂದು ಕತೆ ಸಮಂತ ಅವರ ಮೊದಲ ಮದುವೆಯಿಂದ ಶುರುವಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಮಂತ ಅವರ ಮೊದಲ ಪತಿ ಹೆಸರು ನಾಗಚೈತನ್ಯ. ಈ ನಾಗಚೈತನ್ಯ ದಕ್ಷಿಣ ಭಾರತದ ಖ್ಯಾತ ನಟರಲ್ಲಿ ಒಬ್ರು. ಅಷ್ಟೇ ಅಲ್ಲ, ಅವರು ಖ್ಯಾತ ನಟ ನಾಗಾರ್ಜುನರವರ ಪುತ್ರ ಕೂಡ ಹೌದು. ಸಮಂತ ಮತ್ತು ನಾಗಚೈತನ್ಯ ಮೊದಲ ಬಾರಿಗೆ ಭೇಟಿಯಾಗಿದ್ದು ಏ ಮಾಯೆ ಚೇಸಾವೋ ಚಿತ್ರೀಕರಣದ ವೇಳೆ. ಈ ಒಂದು ಚಿತ್ರದ ಶೂಟಿಂಗ್ ನ ಸಮಯದಲ್ಲೇ ಇವರಿಬ್ಬರ ಸ್ನೇಹ ಗಾಢವಾಯಿತು. ಆದ್ರೆ ಆ ಒಂದು ಸಮಯದಲ್ಲಿ ಇಬ್ರು ಬೇರೆ ಬೇರೆ ಸಂಬಂಧಗಳಲ್ಲಿ ಇದ್ರು. ಸಮಂತ ನಟ ಸಿದ್ಧಾರ್ಥ್ ಜೊತೆ ಸಂಬಂಧದಲ್ಲಿದ್ರು. ಇನ್ನೊಂದ್ ಕಡೆ ನಾಗಚೈತನ್ಯ ನಟಿ ಶ್ರುತಿ ಹಾಸನ್ ಅವರನ್ನ ಡೇಟ್ ಮಾಡ್ತಿದ್ರು. ಆದ್ರೆ 2013ರ ವೇಳೆಗೆ ಪರಿಸ್ಥಿತಿ ಬದಲಾಗಿತ್ತು. ಶ್ರುತಿ ಹಾಸನ್ ಮತ್ತು ನಾಗಚೈತನ್ಯ ಅವರ ಸಂಬಂಧ ಮುರಿದು ಬಿದ್ದಿತ್ತು. ಅದೇ ಒಂದು ಸಮಯದಲ್ಲಿ ಈ ಸಮಂತ ಕೂಡ ಸಿದ್ಧಾರ್ಥ್ ರವರಿಂದ ದೂರ ಆಗ್ತಾರೆ. ಈ ಒಂದು ಬ್ರೇಕಪ್ ಗಳ ನಂತರ ಸಮಂತ ಹಾಗೂ ನಾಗಚೈತನ್ಯ ಹಲವಾರು ಪಾರ್ಟಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಇವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಬದಲಾಗೋದಿಕ್ಕೆ ಶುರುವಾಗಿತ್ತು. 2015ರ ವೇಳೆಗೆ ಈ ಒಂದು ಸಂಬಂಧದ ಬಗ್ಗೆ ಚರ್ಚೆಗಳು ತುಂಬಾ ಹೆಚ್ಚಾದವು. ಇವರಿಬ್ಬರ ನಡುವೆ ಏನೋ ನಡೀತಿದೆ ಅನ್ನುವಂತ ಗುಸುಗುಸು ಶುರುವಾದ್ವು. ಈ ನಾಗಚೈತನ್ಯ ಅವರ ತಂದೆ ನಾಗಾರ್ಜುನ ಸ್ವತಃ ಒಂದು ಸಂದರ್ಶನದಲ್ಲಿ ನನ್ನ ಮಗನ್ಗೆ ಅವನ ಸೋಲ್ಮೇಟ್ ಸಿಕ್ಕಿದ್ದಾಳೆ ಅಂತ ಹೇಳಿದ್ರು. ಇದಾಗಿ 2 ವರ್ಷಗಳ ನಂತರ 2017ರ ಜನವರಿ 29ನೇ ತಾರೀಕು ಸಮಂತ ಮತ್ತು ನಾಗಚೈತನ್ಯ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ತಾರೆ. ಇದು ಅವರ ಅಭಿಮಾನಿಗಳಿಗೆ ಸಂತೋಷವನ್ನ ಉಂಟುಮಾಡಿತ್ತು. ಏಕೆಂದ್ರೆ ಇದು ಸೌತ್ ಸಿನಿ ರಂಗದ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಂದಾಗಿತ್ತು. ಮತ್ತೆ ಅದೇ ವರ್ಷದ ಅಕ್ಟೋಬರ್ 6ನೇ ತಾರೀಕು ಗೋವಾದಲ್ಲಿ ಭವ್ಯವಾಗಿ ಮದುವೆ ಕೂಡ ಆಗ್ತಾರೆ. ಇವರ ಮದುವೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯಗಳ ಪ್ರಕಾರ ನಡೆಯುತ್ತೆ. ವರದಿಗಳ ಪ್ರಕಾರ ಈ ಒಂದು ಮದುವೆಗೆ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗಿತ್ತು ಅಂತ ಹೇಳಲಾಗುತ್ತೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿನೇ ನಡೆದಿತ್ತು. ಅಭಿಮಾನಿಗಳ ದೃಷ್ಟಿಯಲ್ಲಿ ಈ ಒಂದು ಪರಿಪೂರ್ಣ ಪ್ರೇಮ ಕಥೆಗೆ ಒಂದು ಅಂತ್ಯ ಸಿಕ್ಕಿತ್ತು. ಆದರೆ ಈ ಒಂದು ಪರಿಪೂರ್ಣ ಕಥೆ ಹೆಚ್ಚು ದಿನ ಉಳಿಲಿಲ್ಲ. ಸುಮಾರು 4 ವರ್ಷಗಳ ನಂತರ ಇವರ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿಗಳು ಹೊರಬರೋದಕ್ಕೆ ಶುರುವಾದವು. ಮೊದಲಿಗೆ ಅಭಿಮಾನಿಗಳು ಅದನ್ನ ವದಂತಿ ಅಂತ ಅಂದ್ಕೊಂಡ್ರು. ಆದ್ರೆ 2021ರಲ್ಲಿ ಇವರ 4ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಕೇವಲ 4 ದಿನ ಬಾಕಿ ಇರುವಾಗ ಸಮಂತ ಮತ್ತು ನಾಗಚೈತನ್ಯ ಜಂಟಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಇವರಿಬ್ರು ನಾವು ಬೇರೆ ಆಗ್ತಿದೀವಿ ಅನ್ನುವಂತ ನಿರ್ಧಾರವನ್ನ ಘೋಷಿಸಿದ್ರು. ಈ ಒಂದು ಸುದ್ದಿ ಕೇವಲ ಅವರ ಕುಟುಂಬಕ್ಕಷ್ಟೇ ಅಲ್ಲ, ಲಕ್ಷಾಂತರ ಅಭಿಮಾನಿಗಳಿಗೂ ಕೂಡ ಭಾರಿ ಆಘಾತವನ್ನ ಕೊಟ್ಟಿತ್ತು. ಅಷ್ಟೊಂದು ಪರಿಪೂರ್ಣವಾಗಿ ಕಾಣ್ತಿದ್ದಂತ ಈ ಒಂದು ಸಂಬಂಧ ಈ ರೀತಿ ಕೊನೆಗೊಳ್ಳುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ನಿಜವಾದ ವಿವಾದ ಈಗಷ್ಟೇ ಶುರುವಾಗಿತ್ತು. ಈ ಸಮಂತ ಮತ್ತು ನಾಗಚೈತನ್ಯ ಅವರ ವಿಚ್ಛೇದನ ಘೋಷಣೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವದಂತಿಗಳು ಹರಡೋದಕ್ಕೆ ಶುರುವಾದವು. ಅವುಗಳಲ್ಲಿ ಅತ್ಯಂತ ದೊಡ್ಡ ವದಂತಿ ಏನಪ್ಪಾ ಅಂದ್ರೆ, ಈ ಒಂದು ವಿಚ್ಛೇದನಕ್ಕೆ ಸಮಂತ ಅವರಿಗೆ ಸುಮಾರು 200 ಕೋಟಿ ರೂಪಾಯಿನ ಜೀವನಾಂಶಕ್ಕೆ ಕೊಡಲಾಗಿದೆ ಅಂತ ಸುದ್ದಿ ಹರಡಿತು. ಈ ಒಂದು ಸುದ್ದಿ ಕೆಲವೇ ದಿನಗಳಲ್ಲಿ ಸಖತ್ ವೈರಲ್ ಆಯ್ತು ಕೂಡ. ಆದ್ರೆ ನಂತರ ಸಮಂತ ಈ ಒಂದು ಸುದ್ದಿಯನ್ನ ಸಂಪೂರ್ಣ ಸುಳ್ಳು ಅಂತ ತಳ್ಳಿ ಹಾಕಿದ್ರು. ಮತ್ತೆ ಇಲ್ಲಿಂದಲೇ ನೋಡಿ, ಈ ಒಂದು ಕಥೆಯಲ್ಲಿ PR ಆಟದ ಬಗ್ಗೆ ಚರ್ಚೆಗಳು ಶುರುವಾದವು. ಈ ಸಮಂತ ಅವರ PR ತಂಡ ಅವರನ್ನ ಒಬ್ಬ ಬಲಿಷ್ಠ ಸ್ವತಂತ್ರ ಮಹಿಳೆಯಾಗಿ ಜನರು ಮುಂದೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತು ಅಂತ ಅನೇಕರು ಆರೋಪಿಸಿದ್ರು. ವಿಚ್ಛೇದನದ ನಂತರ ಸಮಂತ ಕೊಟ್ಟಂತ ಹಲವು ಸಂದರ್ಶನಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆದವು. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಬಹಳ ವೈರಲ್ ಆಯ್ತು. ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ನಮ್ಮಿಬ್ಬರ ನಡುವೆ ಇನ್ನೂ ಕೂಡ ಕಹಿ ಭಾವನೆಗಳು ಇದ್ದಾವೆ. ಮತ್ತೆ ನಮ್ಮಿಬ್ಬರನ್ನ ಒಂದೇ ಕೊಠಡಿಯಲ್ಲಿ ಕೂರಿಸಿದ್ರೆ ಮೊದಲು ಅಲ್ಲಿ ಇರುವಂತ ತೀಕ್ಷ್ಣ ವಸ್ತುಗಳನ್ನ ತೆಗೆದುಹಾಕಬೇಕು ಅಂತ ಅವರು ಹೇಳಿದ್ರು. ಈ ಒಂದು ಹೇಳಿಕೆಯಿಂದನೇ ಅವರ ಸಂಬಂಧಗಳು ಎಷ್ಟು ಹದಗೆಟ್ಟಿದ್ದಾವೆ ಅಂತ ಚರ್ಚೆಗಳು ಶುರುವಾದವು. ಇದಾದ ನಂತರ ಸಮಂತ ತಮ್ಮ ಭಾವನೆಗಳನ್ನ ಹಲವಾರು ವೇದಿಕೆಗಳಲ್ಲಿ ಹಂಚಿಕೊಂಡ್ರು.
ಕೆಲವು ಸಂದರ್ಶನಗಳಲ್ಲಿ ಈ ಒಂದು ವಿಚ್ಛೇದನ ತಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಅಂತ ಅವರು ಹೇಳ್ಕೊಂಡಿದ್ರು. ತಮ್ಮ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬಿದ್ದಿತ್ತು ಅಂತ ಅವರು ಹಂಚಿಕೊಂಡಿದ್ರು. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಜನ ಯಾರ ಪರವಾಗಿ ನಿಲ್ತಾರೋ ಇಲ್ಲೂ ಕೂಡ ಅದೇ ಆಯ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಬಹುತೇಕ ಜನ ಸಮಂತ ಅವ್ರ ಪರವಾಗಿನೇ ನಿಂತರು. ಇನ್ನೊಂದ್ ಕಡೆ ನಾಗಚೈತನ್ಯ ತೀವ್ರ ಟೀಕೆಗೆ ಗುರಿಯಾದ್ರು. ಅನೇಕರು ಅವರನ್ನೇ ಈ ಒಂದು ಸಂಬಂಧ ಮುರಿಯೋದಕ್ಕೆ ಕಾರಣ ಅಂತ ಆರೋಪಿಸಿದ್ರು. ಕ್ರಮೇಣ ಇಂಟರ್ನೆಟ್ ನಲ್ಲಿ ಒಂದು ಚಿತ್ರಣ ರೂಪುಗೊಳ್ತು. ಅದ್ರ ಪ್ರಕಾರ ಈ ಸಂಬಂಧ ಸಂಪೂರ್ಣವಾಗಿ ನೋವಿನಲ್ಲಿ ಇರುವಂತ ಒಬ್ಬ ವ್ಯಕ್ತಿ ರೀತಿ ಕಾಣಿಸ್ಕೊಂಡ್ರು. ಮತ್ತೆ ನಾಗಚೈತನ್ಯ ತಪ್ಪನ್ನ ಮಾಡದಂತ ವ್ಯಕ್ತಿ ರೀತಿ ಕಾಣಿಸ್ಕೊಂಡ್ರು. ಇದೇ ರೀತಿ ಕಾಲ ಮುಂದೆ ಸಾಗ್ತಾನೆ ಇತ್ತು. ಸಮಂತ ಮತ್ತೆ ನಾಗಚೈತನ್ಯ ಇಬ್ರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿ ಆದ್ರು. ಅಭಿಮಾನಿಗಳು ಕೂಡ ನಿಧಾನವಾಗಿ ಈ ಒಂದು ವಿಷಯವನ್ನ ಮರ್ತಿದ್ರು. ಆದ್ರೆ 2024ರಲ್ಲಿ ನಡೆದಂತ ಆ ಒಂದು ಘಟನೆ ಮತ್ತೆ ಎಲ್ಲರ ಗಮನವನ್ನ ಆ ಒಂದು ಕತೆ ಕಡೆ ಸೆಳೀತು. 2024ರ ಆಗಸ್ಟ್ ತಿಂಗಳಲ್ಲಿ ನಾಗಚೈತನ್ಯ ತಮ್ಮ ನಿಶ್ಚಿತಾರ್ಥವನ್ನ ಘೋಷಣೆ ಮಾಡ್ಕೊಂಡ್ರು. ಅವರು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದು ನಟಿ ಶೋಭಿತಾ ಧೂಲಿಪಾಲ ಅವರೊಂದಿಗೆ. ಈ ಒಂದು ಸುದ್ದಿ ಹೊರಬಂದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ದೊಡ್ಡ ಚರ್ಚೆ ಶುರುವಾಯಿತು. ಅಷ್ಟೇ ಅಲ್ಲ, 2024ರ ಡಿಸೆಂಬರ್ 4ನೇ ತಾರೀಕು ನಾಗಚೈತನ್ಯ ಮತ್ತು ಶೋಭಿತಾ ಮದುವೆ ಆದ್ರು. ಅಲ್ಲಿವರೆಗೂ ಎಲ್ಲ ಕೂಡ ಸಾಮಾನ್ಯವಾಗಿನೇ ಕಾಣ್ತಿತ್ತು. ಏಕೆಂದ್ರೆ ವಿಚ್ಛೇದನ ಆದ್ಮೇಲೆ ಇಬ್ರು ಕೂಡ ತಮ್ಮ ಜೀವನದಲ್ಲಿ ಮುಂದೆ ಸಾಗೋದು ಸಹಜ ಅಲ್ವಾ? ಆದ್ರೆ ಸಾಮಾಜಿಕ ಜಾಲತಾಣಗಳು ಅದನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಲ್ಲ. ಕೆಲವೇ ಗಂಟೆಗಳಲ್ಲಿ ನಾಗಚೈತನ್ಯ ಮತ್ತು ಶೋಭಿತಾ ವಿರುದ್ಧ ಟೀಕೆಗಳ ಸುರಿಮಳೆ ಶುರುವಾದ್ವು. ಅನೇಕರು ಸಮಂತ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸೋದಿಕ್ಕೆ ಆರಂಭಿಸಿದ್ರು. ಮತ್ತೆ ಕೆಲವರು ನಾಗಚೈತನ್ಯ ಅವರನ್ನೇ ತಪ್ಪಿತಸ್ಥನಂತೆ ಚಿತ್ರಿಸೋದಿಕ್ಕೆ ಶುರು ಮಾಡಿದ್ರು. ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಗಚೈತನ್ಯ ವಿರುದ್ಧ ಭಾರಿ ಟ್ರೋಲಿಂಗ್ ನಡೀತು. ಕೆಲವು ಅಭಿಮಾನಿಗಳು ಅವರನ್ನ ನೇರವಾಗಿ ದೋಷಿ ಅಂತ ಕರೆಯೋದಿಕ್ಕೆ ಆರಂಭಿಸಿದ್ರು. ಇನ್ನು ಕೆಲವರು ಶೋಭಿತಾ ವಿರುದ್ಧ ಕೂಡ ಟೀಕೆ ಮಾಡಿದ್ರು. ಒಂದು ಸಂದರ್ಶನದಲ್ಲಿ ಈ ನಾಗಚೈತನ್ಯ ಈ ಒಂದು ವಿಷಯವನ್ನ ನೇರವಾಗಿ ಪ್ರಸ್ತಾಪ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಯಿತು. ಅವ್ರು ಹೇಳಿದ್ದು, ನನ್ನನ್ನ ಅಪರಾಧಿಯಂತೆ ನೋಡ್ಬೇಡಿ ಅಂತ. ಈ ಒಂದು ವಾಕ್ಯ ಅವರು ಎಷ್ಟು ಒತ್ತಡವನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ತೋರಿಸ್ತಿತ್ತು. ಕೆಲವು ಅಭಿಮಾನಿಗಳು ನಾಗಚೈತನ್ಯ ಅವರು ಶೋಭಿತಾ ಜೊತೆ ಸಂಬಂಧ ಹೊಂದಿದಂತ ಕಾರಣಕ್ಕೆ ಸಮಂತ ಜೊತೆಗಿನ ಮದುವೆ ಮುರಿದ್ಬಿದ್ದಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಒಂದು ಆರೋಪಗಳಿಗೆ ಯಾವುದೇ ಅಧಿಕೃತ ಸಾಕ್ಷಿಗಳು ಇರಲಿಲ್ಲ. ಇದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡದಂತ ಒಂದು ಸುಳ್ಳು ಮಾಹಿತಿ ಮಾತ್ರ. ಆದ್ರೆ ಈ ಒಂದು ಸ್ಟೋರಿಯ ಅತ್ಯಂತ ಕುತೂಹಲಕಾರಿ ಭಾಗ ಇನ್ನೂ ಕೂಡ ಮುಂದೆ ಬಾಕಿ ಇತ್ತು. ಏಕೆಂದ್ರೆ ಈ ಸಮಂತ ಮದುವೆಯಾಗಿದೆ ಅಂತ ವ್ಯಕ್ತಿ ರಾಜ್ ನಿಧಿಮೂರು ಅವರ ಹಳೆಯ ಸಂಬಂಧಗಳ ಪ್ರಶ್ನೆಗಳು ಎದ್ದಿದ್ವು. ಇಲ್ಲಿಂದಲೇ ನೋಡಿ ಈ ಒಂದು ವಿವಾದದ ಅತ್ಯಂತ ಚರ್ಚಿತ ಅಧ್ಯಾಯ ಶುರುವಾಗೋದು. ಹೆಚ್ಚಿನ ಜನರಿಗೆ ಈ ರಾಜ್ ಮತ್ತು ಸಮಂತ ಅವರ ಸಂಬಂಧದ ಬಗ್ಗೆ ಗೊತ್ತಿರಬಹುದು. ಆದ್ರೆ ಈ ರಾಜ್ ಅವರ ಹಿಂದಿನ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟು ಮಾಹಿತಿ ಯಾರಿಗೂ ಇರಲಿಲ್ಲ. ಈ ರಾಜ್ ನಿಧಿಮೂರು ಅವ್ರಿಗೆ ಈಗಾಗಲೇ ಮದುವೆಯಾಗಿತ್ತು. ಅವ್ರ ಮೊದಲ ಪತ್ನಿ ಹೆಸರು ಶ್ಯಾಮಲಾ ಡೇ. ಈ ಶ್ಯಾಮಲಾ ಒಬ್ಬ ಲೇಖಕಿ ಮತ್ತು ಚಿತ್ರ ನಿರ್ಮಾಪಕಿ. ಬಾಲಿವುಡ್ನ ಹಲವು ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ವರದಿಗಳ ಪ್ರಕಾರ ಅವರು ರಂಗ್ ದೆ ಬಸಂತಿ ಚಿತ್ರದಲ್ಲೂ ಕೂಡ ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಓಂಕಾರ, ಹ್ಯಾಪಿ ಎಂಡಿಂಗ್ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅವರು ಕೆಮರಾ ಹಿಂದೆ ಕೆಲಸ ಮಾಡಿದ್ರು. ಈ ರಾಜ್ ಮತ್ತು ಶ್ಯಾಮಲಿ 2015ರ ನವೆಂಬರ್ 22ನೇ ತಾರೀಕು ಮದುವೆಯಾಗಿದ್ರು. ಇಬ್ರು ಜೀವನ ಕೂಡ ಚೆನ್ನಾಗೇನೆ ಸಾಕ್ತಿತ್ತು. ಕೆಲವು ವರದಿಗಳ ಪ್ರಕಾರ ಇವರಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ಎಂಬ ವದಂತಿ ಇದ್ದಾವೆ. ಆದ್ರೆ ಇದು ಇನ್ನೂ ಕೂಡ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಹೀಗಿರುವಾಗ 2021ರಲ್ಲಿ ರಾಜ್ ಅವರ ಜೀವನದಲ್ಲಿ ಸಮಂತ ಪ್ರವೇಶ ಮಾಡ್ತಾರೆ. ಅದೇ ವರ್ಷ ಬಿಡುಗಡೆ ಆದಂತ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ 2 ವೆಬ್ ಸೀರೀಸ್ ಗಳಲ್ಲಿ ಸಮಂತ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾರೆ. ಅಲ್ಲೇ ನೋಡಿ ರಾಜ್ ಮತ್ತು ಸಮಂತ ಮೊದಲ ಬಾರಿಗೆ ಒಟ್ಟಿಗೆ ಕೆಲಸ ಮಾಡಿದ್ದು. ಆ ಒಂದು ಸಮಯದಲ್ಲಿ ಇವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತ್ತು ಅಂತ ಹೇಳಲಾಗುತ್ತೆ. ನಂತರ ರಾಜ್ ತಮ್ಮ ಮುಂದಿನ ದೊಡ್ಡ ಪ್ರಾಜೆಕ್ಟ್ ಆದಂತ ಸಿಟಾಡೆಲ್ ವೆಬ್ ಸೀರೀಸ್ ನಲ್ಲೂ ಕೂಡ ಸಮಂತ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಇಲ್ಲಿಂದಲೇ ಇವರಿಬ್ಬರ ಸ್ನೇಹದ ಬಗ್ಗೆ ಚರ್ಚೆಗಳು ಹೆಚ್ಚಾದವು. ಈ ಸಿಟಾಡೆಲ್ ನ ಚಿತ್ರೀಕರಣ 2023ರಲ್ಲಿ ನಡೆಯುತ್ತೆ. ಮತ್ತೆ ಕೆಲವು ವರದಿಗಳ ಪ್ರಕಾರ ಇದೇ ಒಂದು ಸಮಯದಲ್ಲಿ ರಾಜ್ ಮತ್ತು ಸಮಂತ ನಡುವೆ ಡೇಟಿಂಗ್ ವದಂತಿಗಳು ಶುರುವಾಗಿದ್ವು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಏಕೆಂದ್ರೆ ಆ ಒಂದು ಸಮಯದಲ್ಲಿ ರಾಜ್ ಈಗಾಗಲೇ ಮದುವೆ ಆಗಿದ್ರು. ಇಂಟರ್ನೆಟ್ ನಲ್ಲಿ ಹುಡುಕಿದ್ರೆ ರಾಜ್ ಮತ್ತು ಶ್ಯಾಮಲಿ ಅವರ ವಿಚ್ಛೇದನ 2022ರಲ್ಲಿ ಆಗಿತ್ತು ಅಂತ ಕೆಲವು ಲೇಖನಗಳು ಹೇಳ್ತವೆ. ಆದ್ರೆ ಈ ಒಂದು ಕಥೆಯನ್ನ ವಿಶ್ಲೇಷಣೆ ಮಾಡುವಂತ ಹಲವರು ಈ ಒಂದು ಹೇಳಿಕೆಯನ್ನ ಪ್ರಶ್ನೆ ಮಾಡ್ತಾರೆ. ಏಕೆಂದ್ರೆ 2023ರಲ್ಲೂ ರಾಜ್ ಮತ್ತು ಶ್ಯಾಮಲಿ ಒಟ್ಟಿಗೆ ಇದ್ರು ಅನ್ನುವಂತ ಕೆಲವು ಸಾಮಾಜಿಕ ಜಾಲತಾಣ ಪೋಸ್ಟ್ ಗಳನ್ನ ಅವರು ಉದಾಹರಣೆಯಾಗಿ ತೋರಿಸ್ತಾರೆ. ಆದ್ರೆ ಈ ಒಂದು ಕಥೆಯನ್ನ ವಿಶ್ಲೇಷಣೆ ಮಾಡೋರು ಕೆಲವರು ಈ ಒಂದು ವಾದವನ್ನ ಒಪ್ಪೋದಿಲ್ಲ. ಅವರು ಕೆಲವು ಸಾರ್ವಜನಿಕ ದಾಖಲೆಗಳು ಮತ್ತು ಸಾಮಾಜಿಕ ಜಾಲತಾಣ ಪೋಸ್ಟ್ಗಳನ್ನ ಉಲ್ಲೇಖ ಮಾಡ್ತಾರೆ. ಉದಾಹರಣೆಗೆ 2023ರ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಶ್ಯಾಮಲಿ ಹಂಚಿಕೊಂಡಿದ್ದಂತ ಒಂದು ಪೋಸ್ಟ್. ಆ ಒಂದು ಪೋಸ್ಟ್ ಅನ್ನು ನೋಡಿದಂತ ಅನೇಕ ಜನರು 2023ರಲ್ಲೂ ಇವರಿಬ್ಬರ ಸಂಬಂಧ ಮುಂದುವರಿತಾ ಎಂಬ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಇದು ಮಾತ್ರ ಅಲ್ಲ, ಇನ್ನೂ ಕೆಲವು ಘಟನೆಗಳು ಈ ಒಂದು ಚರ್ಚೆಗೆ ಮತ್ತಷ್ಟು ಎಣ್ಣೆಯನ್ನ ಸುರಿದಿದ್ವು.
ಅವುಗಳಲ್ಲಿ ಪ್ರಮುಖವಾದುದು ಗನ್ಸ್ ಅಂಡ್ ಗುಲಾಬ್ಸ್ ವೆಬ್ ಸೀರೀಸ್ ನ ಪ್ರೀಮಿಯರ್. ಈ ಒಂದು ಕಾರ್ಯಕ್ರಮದ ಫೋಟೋಗಳಲ್ಲಿ ಶ್ಯಾಮಲಿ ಕೂಡ ಕಾಣಿಸ್ಕೊಂಡಿದ್ರು. ಈ ಒಂದು ಫೋಟೋಗಳು 2023 ಆಗಸ್ಟ್ ತಿಂಗಳು ಅಂತ ಹೇಳಲಾಗುತ್ತೆ. ಇದರಿಂದ ಕೆಲವರು ಮತ್ತೊಮ್ಮೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಇವರಿಗೆ ವಿಚ್ಛೇದನ ಆಗಿದ್ರೆ ಅವರು ಇನ್ನೂ ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಯಾಕೆ ಕಾಣಿಸ್ಕೊಳ್ತಿದ್ರು ಅಂತ. ಆದ್ರೆ ಇದ್ರ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ಸಾರ್ವಜನಿಕವಾಗಿ ಲಭ್ಯ ಇಲ್ಲ. ಹೀಗಾಗಿ ಇದು ಇವತ್ತಿಗೂ ಚರ್ಚೆ ವಿಷಯವಾಗಿಯೇ ಉಳಿದಿದೆ. ಇನ್ನೊಂದ್ ಕಡೆ ಅದೇ ಸಮಯದಲ್ಲಿ ಸಮಂತಾ ಮತ್ತು ರಾಜ್ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಎಲ್ಲಾ ಘಟನೆಗಳು ಒಂದೇ ಪ್ರಶ್ನೆನ ಜನರ ಮುಂದೆ ತಂದಿದ್ವು. ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಲಿ ಪಶುವಿನಂತೆ ಕಾಣ್ತಿದ್ದಂತ ಆ ವ್ಯಕ್ತಿ ಯಾರು, ಮತ್ತೆ ಈ ಒಂದು ಕಥೆಯಲ್ಲಿ ನಿಜವಾದಂತ ಚಿತ್ರಣ ಯಾವುದು ಅನ್ನೋದು. ಈ ಸಮಂತಾ ಮತ್ತು ರಾಜ್ ಅವರ ಸಂಬಂಧದ ಬಗ್ಗೆ ಸುದ್ದಿಗಳು ಹೆಚ್ಚಾಗ್ತಿದ್ದಂತೆ ಅನೇಕ ಜನರ ಗಮನ ಮತ್ತೊಂದು ವಿಷಯದ ಕಡೆ ಸೆಳೆದಿತ್ತು. ಅದು ಶ್ಯಾಮಲಿ ಅವರ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳು. ಒಂದ್ ಕಾಲದಲ್ಲಿ ಅವರು ತಮ್ಮ ವೈಯಕ್ತಿಕ ಜೀವನದ ಸಂತೋಷದ ಕ್ಷಣಗಳನ್ನ ಹಂಚಿಕೊಳ್ತಿದ್ರು. ಆದ್ರೆ ಕಾಲಕ್ರಮೇಣ ಅವರ ಪೋಸ್ಟ್ಗಳ ಸ್ವರೂಪ ಬದಲಾಗೋದಿಕ್ಕೆ ಶುರುವಾಗಿತ್ತು. ತಮ್ಮ ಕುಟುಂಬದ ಸಂತೋಷದ ಕ್ಷಣಗಳ ಫೋಟೋಗಳ ಜಾಗದಲ್ಲಿ ಅರ್ಥಗರ್ಭಿತ ಸಾಲುಗಳು ಮತ್ತು ಕ್ರಿಪ್ಟಿಕ್ ಸ್ಟೋರಿಗಳು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾದವು. ಮತ್ತೆ ಸಮಂತಾ ಮತ್ತು ರಾಜ್ ಅವರ ಮದುವೆ ನಂತರ ಈ ಶ್ಯಾಮಲಿ ಹಂಚಿಕೊಂಡಿದ್ದಂತ ಒಂದು ಸ್ಟೋರಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಅದರಲ್ಲಿ ಇದ್ದಂತ ಸಾಲುಗಳು ಡಿಸ್ಪ್ರೇಟ್ ಪೀಪಲ್ ಡು ಡಿಸ್ಪ್ರೇಟ್ ಥಿಂಗ್ಸ್ ಅನ್ನುವಂತ ಒಂದು ಸಾಲು ಇತ್ತು. ಅಂದ್ರೆ ತುಂಬಾ ಹತಾಶರಾದ ಜನ ಹತಾಶ ನಿರ್ಧಾರಗಳನ್ನೇ ತೆಗೆದುಕೊಳ್ತಾರೆ ಅಂತ. ಈ ಒಂದು ಸಾಲು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಆದ್ರೆ ಇಲ್ಲಿ ಶ್ಯಾಮಲಿ ಅವರು ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರಲಿಲ್ಲ. ಹೀಗಾಗಿ ಇದು ಕೇವಲ ಜನರ ವ್ಯಾಖ್ಯಾನವಾಗಿಯೇ ಉಳಿದೋಯ್ತು. ಆದ್ರೆ ವೀಕ್ಷಕರೇ, ಈ ಒಂದು ಸಂಪೂರ್ಣ ಕಥೆಯಲ್ಲಿ ಅತ್ಯಂತ ಮುಖ್ಯವಾದಂತ ವಿಷಯ ಬೇರೆನೇ ಇದೆ. ಅದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಂತ ಚಿತ್ರಣ ಮತ್ತು ನಿಜ ಜೀವನದ ವಾಸ್ತವದ ನಡುವಿನ ವ್ಯತ್ಯಾಸ. ಈ ಜಗತ್ತಲ್ಲಿ ನಾವು ನೋಡುವಂತ ಪ್ರತಿಯೊಂದು ಕಥೆಗೂ 2 ಮುಖಗಳಿರ್ತವೆ. ಆದ್ರೆ ಸಾಮಾಜಿಕ ಜಾಲತಾಣಗಳು ನಮಗೆ ಹೆಚ್ಚಾಗಿ ಒಂದು ಮುಖವನ್ನ ಮಾತ್ರ ತೋರಿಸ್ತವೆ. ಉಳಿದಂತ ಇನ್ನೊಂದು ಮುಖ ಹೆಚ್ಚಿನ ಬಾರಿ ಕತ್ಲೆಯಲ್ಲೇ ಕಳೆದೋಗುತ್ತೆ. ಬಹುಶಃ ಅದಕ್ಕಾಗಿನೇ ಸತ್ಯವನ್ನು ಹುಡುಕೋದು ತುಂಬಾ ಕಷ್ಟ. ಮತ್ತೆ ಪ್ರತಿಯೊಂದು ಕತೆ ಹಿಂದೆ ಕೂಡ ನಮ್ಗೆ ಗೊತ್ತಿಲ್ಲದಂತ ಇನ್ನೊಂದು ಕತೆ ಅಡಗಿರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಬಗ್ಗೆ ಅಂತಿಮ ತೀರ್ಪನ್ನು ಕೊಡುವಂತ ಮೊದಲು ಒಂದು ಕ್ಷಣ ಯೋಚಿಸಬೇಕು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ಹಂಚ್ಕೊಳ್ಳಿ. ನಮಸ್ಕಾರ.